ಆತ್ಮೀಯ ಬಂಧುಗಳೇ, ಶ್ರೀಮದ್ ಭಗವದ್ಗೀತೆ ತತ್ವ ವಿವೇಚನೆ ಟೀಕಾ ಅಧ್ಯಾಯ 2 ಸಾಂಖ್ಯಯೋಗ. ಇದರಿಂದ ನಾವು 39ನೇ ಶ್ಲೋಕವನ್ನು ತಿಳ್ಕೊಳ್ತಾ ಇದ್ವಿ. ಅದರಲ್ಲಿ ಕೆಲವೊಂದು ಶ್ಲೋಕಗಳಲ್ಲಿ ಆತ್ಮವನ್ನು ವಿವರಿಸಿದ್ದಾನೆ ಭಗವಂತ, ಅದು ಹೇಗೆ ಏನು ಅಂತಂದ್ಬಿಟ್ಟು ಆ ವಿಷಯವನ್ನು ತಿಳ್ಕೊಳ್ತಾ ಇದ್ವಿ. ಸೊ ಓದ ಭಾಗದಲ್ಲಿ ನಾವೇನು ತಿಳ್ಕೊಂಡಿದ್ವಿ, ಭಗವಂತ ಅರ್ಜುನನಿಗೆ ಆತ್ಮದ ಬಗ್ಗೆ ಹೇಳ್ತಾ ಇದ್ದಾನೆ. ನೀನು ಯೋಚನೆ ಮಾಡುವಂಥ ನೆಸೆಸಿಟಿ ಇಲ್ಲ, ಯಾಕಂದರೆ ಆತ್ಮಕ್ಕೆ ಹುಟ್ಟು ಸಾವು ಯಾವುದೂ ಇಲ್ಲ, ಅದು ಸನಾತನವಾಗಿರುವಂಥದ್ದು. ಅಕಸ್ಮಾತ್ ನೀನು ಅದಕ್ಕೆ ಹುಟ್ಟು ಸಾವು ಇದೆ ಅಂತಂದ್ರೂ ಕೂಡ ನೀನು ಯೋಚನೆ ಮಾಡುವಂಥ ನೆಸೆಸಿಟಿ ಇಲ್ಲ. ಯಾಕೆ ಅಂತಂದರೆ ಈಗ ಹುಟ್ಟು ಸಾವನ್ನು ನೀನು ತಡೆಯೋದಕ್ಕೆ ಆಗೋದಿಲ್ಲ ಅಂತಂದಮೇಲೆ ಅದ್ರ ಬಗ್ಗೆ ನೀನು ಯೋಚನೆ ಮಾಡಿ ಏನು ಪ್ರಯೋಜನ? ಈಗ ಹುಟ್ಟಿದವನು ಸಾಯಲೇಬೇಕು, ಸತ್ತ ಮೇಲೆ ಅವನು ಮತ್ತೆ ಹುಟ್ಟಲೇಬೇಕು. ಇದು ಪರಿಹಾರನೇ ಇಲ್ಲದೆ ಇರುವಂಥ ಉಪಾಯ ಅಂತಂದಮೇಲೆ ಅದರ ಬಗ್ಗೆ ನೀನು ಶೋಕ ಪಡೋದಕ್ಕೂ ಕಾರಣ ಇಲ್ಲ ಅಂತಂದ್ಬಿಟ್ಟು ಭಗವಂತ ಹೇಳ್ತಾನೆ. ಅಂದರೆ ನನ್ನವ್ರು ಸತ್ತೋಗ್ತಾರೆ ಅಂತ ನೀನು ಯೋಚನೆ ಮಾಡ್ತಾ ಇದೆಯಲ್ಲಪ್ಪ, ಅವ್ರ ಆತ್ಮ, ಅವ್ರನ್ನ ಯಾಕೆ ನೀನು ದೇಹದ ದೃಷ್ಟಿಯಿಂದ ನೋಡ್ತೀಯಾ? ಅವರು ಆತ್ಮ ಅದು ಯಾವಾಗಲೂ ಇರುವಂಥದ್ದು. ಶರೀರ ಇದನ್ನು ಬಿಟ್ಟು ಬೇರೆ ಶರೀರವನ್ನು ಪಡ್ಕೊಳ್ತಾರೆ ಅಷ್ಟೇ. ಹೇಗೆ ನಾವು ವಸ್ತ್ರಗಳನ್ನು ಚೇಂಜ್ ಮಾಡ್ತೀವೋ ಆ ರೀತಿ ಅಕಸ್ಮಾತ್ ನೀನು ಅವರಿಗೆ ಹುಟ್ಟು ಸಾವಿದೆ ಅಂತ ಅಂದ್ಕೊಳ್ಳೋದಾದರೂ ಕೂಡ ಈಗ ನೀನು ಅದನ್ನು ತಪ್ಸೋದಕ್ಕಂತೂ ಆಗಲ್ಲ. ಹಾಗಂತ ನೀನು ಯೋಚನೆ ಮಾಡ್ಕೊಂಡಿದ್ರೆ ಏನು ಪ್ರಯೋಜನ? ಈ ಒಂದು ಶರೀರವನ್ನು ಬಿಟ್ಟಾಗ ಅವ್ರಿಗೆ ಇನ್ನೊಂದು ಶರೀರ ಸಿಗತ್ತೆ. ಅಂದರೆ ಅವರು ಸತ್ತ ಮೇಲೆ ಹುಟ್ತಾರೆ ಅಂತ ನಿನಗೆ ಗೊತ್ತಿದೆ ಅಲ್ವಾ, ಆಗಲೂ ನೀನು ಯೋಚನೆ ಮಾಡೋದಕ್ಕೆ ಇಲ್ಲಿ ಕಾರಣ ಇಲ್ಲ ಅಂತಂದ್ಬಿಟ್ಟು ಭಗವಂತ ಹೇಳ್ತಾನೆ. ಇನ್ನು ಮುಂದಿನ ಶ್ಲೋಕದಲ್ಲಿ ಏನು ಹೇಳ್ತಾನೆ, ಹೇ ಅರ್ಜುನ, ಸಂಪೂರ್ಣ ಪ್ರಾಣಿಗಳು ಕೂಡ ಹುಟ್ಟೋ ಮೊದಲು ಅಪ್ರಕಟವಾಗಿದ್ವು, ಅದು ಕಾಣಿಸ್ತಾ ಇರಲಿಲ್ಲ. ಹುಟ್ಟೋಕೆ ಮುಂಚೆ ನಾವು ಕಾಣಿಸ್ತೀವ? ಇಲ್ಲ. ಆಮೇಲೆ ಸತ್ತ ಮೇಲೂ ನಾವು ಕಾಣಿಸೋದಿಲ್ಲ, ನಾವು ಇರೋದಿಲ್ಲ, ಅಂದರೆ ನಾವು ಪ್ರಕಟವಾಗಿರೋದಿಲ್ಲ. ಬರೀ ಮಧ್ಯದಲ್ಲಿ ಸ್ವಲ್ಪ ದಿವಸ ಮಾತ್ರ ನಾವು ಕಾಣಿಸ್ಕೊಳ್ತೀವಿ. ಅಂದರೆ ಹುಟ್ಟೋಕೆ ಮುಂಚೆ ನಾವು ಕಾಣಿಸ್ಕೊಳ್ಳೋದಿಲ್ಲ, ಅಂದರೆ ಪ್ರಕಟವಾಗಿರೋದಿಲ್ಲ. ಸತ್ತ ಮೇಲೂ ನಾವು ಪ್ರಕಟವಾಗಿರೋದಿಲ್ಲ, ಮಧ್ಯ ಸ್ವಲ್ಪ ದಿವಸ ಮಾತ್ರ ಪ್ರಕಟವಾಗಿರ್ತೀವಿ. ಇಂಥ ಸ್ಥಿತಿಯಲ್ಲಿ ನೀನು ಶೋಕ ಪಡೋದು ಸರಿಯಲ್ಲ. ಆಮೇಲೆ ಯಾರೋ ಒಬ್ಬ ಮಹಾಪುರುಷ ಆತ್ಮವನ್ನ ಆಶ್ಚರ್ಯದ ರೀತಿಯಲ್ಲಿ ನೋಡ್ತಾನೆ. ಯಾಕಂದರೆ ನಾವಿಷ್ಟೂ ದಿವಸ ಈ ಒಂದು ಪ್ರಪಂಚದಲ್ಲಿ ಯೋಚನೆ ಮಾಡ್ತಾ ಇದ್ದಿದ್ದು, ನೋಡ್ತಾ ಇದ್ದಿದ್ದು ಹೇಗಿರುತ್ತೋ ಅದಕ್ಕೆ ವಿಪರೀತವಾಗಿರುತ್ತೆ ಆತ್ಮದ ವಿಷಯ. ಅದಕ್ಕೆ ಆತ್ಮವನ್ನು ಆಶ್ಚರ್ಯದ ರೀತಿಯಲ್ಲಿ ನೋಡ್ತಾನೆ. ಮತ್ತು ಅದೇ ರೀತಿ ಬೇರೆ ಯಾರೋ ಒಬ್ಬ ಪುರುಷ ಆತ್ಮದ ತತ್ವವನ್ನು ಆಶ್ಚರ್ಯದ ರೀತಿಯಲ್ಲಿ ವರ್ಣನೆ ಮಾಡ್ತಾನೆ. ಇವಾಗ ನಾವೇ ಆತ್ಮದ ಬಗ್ಗೆ ತಿಳ್ಕೊಳ್ತಾ ಇದ್ದೀವಲ್ವ, ನಮಗೆ ವಿಚಿತ್ರ ಅನಿಸುತ್ತೆ. ಆತ್ಮಕ್ಕೆ ಹುಟ್ಟು ಇಲ್ಲ ಸಾವು ಇಲ್ಲ ಅಂದಮೇಲೆ ಅದು ಹೇಗಿರುತ್ತೆ ಅಂತ. ಯಾಕಂದರೆ ನಮಗೆ ರೂಪವನ್ನು ನೋಡಿ ನೋಡಿ ಅಭ್ಯಾಸ. ಆತ್ಮವನ್ನು ನೋಡೋಕ್ಕಾಗಲ್ಲ ಅಂತ ಹೇಳಿದ್ದಾರೆ, ತಿಳ್ಕೊಳಕ್ಕಾಗಲ್ಲ. ವಿಚಿತ್ರವಾದಂಥ ಒಂದು ವಿಷಯ, ಅದು ನಮಗೇ ಗೊತ್ತಾಗಬೇಕಾಗಿರುವಂಥ ವಿಷಯ. ಅದಕ್ಕೆ ಯಾರಾದರೂ ವರ್ಣನೆ ಮಾಡಿದಾಗ ನಮಗೆ ಆಶ್ಚರ್ಯ ಅಂತಲೇ ಅನಿಸೋದು. ಆಮೇಲೆ ಇನ್ಯಾರೋ ಅಧಿಕಾರಿಗಳು ಅಂದರೆ ಏನು, ಆ ಒಂದು ಯೋಗ್ಯತೆಯನ್ನು ಪಡೆದಿರ್ತಾರಲ್ಲ, ಅದನ್ನು ಅವರು ಆ ಆತ್ಮದ ವಿಷಯವನ್ನು ಆಶ್ಚರ್ಯದ ರೀತಿ ಕೇಳ್ತಾರೆ. ಮತ್ತು ಕೆಲವರಾದರೂ ಏನು ಮಾಡ್ತಾರೆ, ಕೇಳಿಸ್ಕೊಂಡ್ರು ಕೂಡ ಅದನ್ನು ಅರ್ಥ ಮಾಡ್ಕೊಳ್ಳುವಂಥ ಪರಿಸ್ಥಿತಿಯಲ್ಲಿ ಇರೋದಿಲ್ಲ. ಈಗ ನಾವಿದ್ದೀವಲ್ವಾ, ಕೇಳಿಸ್ಕೊಳ್ತಾ ಇದ್ದೀವಿ ನಾವು ಕೂಡ ಆತ್ಮದ ಬಗ್ಗೆ, ಆದರೆ ನಮ್ಗೆ ಅರ್ಥ ಆಗ್ತಾ ಇಲ್ಲ. ಅದಕ್ಕೆ ನಮ್ಗೆ ಆಶ್ಚರ್ಯವಾಗಿರುತ್ತೆ, ಏನು ಹೇಳ್ತಾ ಇದ್ದಾರಪ್ಪ ಇವರು, ಏನೂ ಅರ್ಥ ಆಗ್ತಾ ಇಲ್ವಲ್ಲ, ಈ ಒಂದು ಪುಸ್ತಕದಲ್ಲಿ ಏನು ಎಕ್ಸ್ಪ್ಲೈನ್ ಮಾಡಿದ್ದಾರೆ ಅಂತ. ಆದರೆ ಯಾವಾಗ ನಾವು ಅದನ್ನು ಮತ್ತೆ 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 ಕೇಳ್ತಾ ಇರ್ತೀವೋ ಒಂದಲ್ಲ ಒಂದು ದಿವಸ ನಮಗದು ಅರ್ಥ ಆಗುತ್ತೆ. ಮುಂದಿನ ಒಂದು ಶ್ಲೋಕದಲ್ಲಿ ಏನು ಹೇಳಿದ್ದಾನೆ, ಹೇ ಅರ್ಜುನ, ಈ ಆತ್ಮ ಅನ್ನೋದು ಎಲ್ಲ ಶರೀರಗಳಲ್ಲೂ ಕೂಡ ಸದಾ ಅವಧ್ಯವಾಗಿದೆ. ಯಾಕೆ? ಅದನ್ನು ಯಾರು ಏನು ಮಾಡೋಕ್ಕಾಗಲ್ಲ. ಈ ಕಾರಣದಿಂದ ನೀನು ಸಂಪೂರ್ಣ ಪ್ರಾಣಿಗಳಿಗೋಸ್ಕರ ಶೋಕ ಪಡೋದು ಕೂಡ ಸರಿಯಲ್ಲ. ಇಲ್ಲಿ ಬರೀ ಬಂಧು ಬಾಂಧವರು, ನೆಂಟರಿಷ್ಟರು, ಅವ್ರಿಗೆ ಮಾತ್ರ ನೀನು ಶೋಕ ಪಡಬಾರ್ದು ಅಂತ ಯೋಚನೆ ಮಾಡೋದಲ್ಲ. ಇಡೀ ಪ್ರಾಣಿ ಸಮಾಜ, ಅದು ಎಂಥ ಪ್ರಾಣಿಗಳು, ಎಷ್ಟು ಪ್ರಾಣಿಗಳಾದರೂ ಇರಲಿ, ಯಾವುದ್ರ ಬಗ್ಗೆನೂ ನೀನು ಯೋಚನೆ ಮಾಡುವಂಥ ನೆಸೆಸಿಟಿ ಇಲ್ಲ. ಯಾಕಂದರೆ ಅದರಲ್ಲಿರುವಂಥ ಆತ್ಮ ಅವಧ್ಯ, ತುಂಡು ತುಂಡಾಗಿ ಕತ್ತರಿಸೋದಕ್ಕಾಗದೇ ಇರುವಂಥದ್ದು ಅಂತ ಅಲ್ಲಿ ಎಕ್ಸ್ಪ್ಲೈನ್ ಮಾಡಿದ್ದಾರೆ. ಈ ಪ್ರಕಾರ ಹೇಳಿದ ಪ್ರಕರಣಗಳಲ್ಲಿ ಸತ್ಯ ಮತ್ತು ಅಸತ್ಯ ವಸ್ತುಗಳ ವಿವೇಚನೆಯ ಮೂಲಕ
ಆತ್ಮನ ಯಥಾರ್ಥ ಸ್ವರೂಪವನ್ನು ತಿಳಿಯೋದ್ರಿಂದ ಆಗುವ ಸಮತೆಯ ಪ್ರತಿಪಾದನೆಯನ್ನು ಮಾಡಿದ್ದಾರೆ. ಈಗ ಇಷ್ಟು ಶ್ಲೋಕಗಳಲ್ಲಿ ಏನೇನೆಲ್ಲ ಹೇಳಿ ಅದ್ರ ಮೂಲಕ ಸತ್ಯ ಯಾವುದು ಅಸತ್ಯ ಯಾವುದು ಇದರ ಬಗ್ಗೆ ತಿಳ್ಕೊಂಡು ಆತ್ಮನ ಯಥಾರ್ಥ ಸ್ವರೂಪವನ್ನು ತಿಳ್ಕೊಳ್ಳೋದ್ರಿಂದ ಈ ಸಮತೆ ಅನ್ನೋದು ಬರುತ್ತೆ. ಈಗ ಸಮದೃಷ್ಟಿಯಿಂದ ನೋಡು ಅಂತ ಹೇಳಿದ್ನಲ್ಲ, ಅದು ಬರಬೇಕು ಅಂದರೆ ಮೊದಲು ಆತ್ಮಜ್ಞಾನ ನಮಗೆ ಬರಬೇಕು ಅನ್ನೋದನ್ನ ಇಲ್ಲಿ ಹೇಳಿದ್ದಾರೆ. ನೋಡಿ ಎಷ್ಟು ವಿಚಾರಗಳನ್ನು 2ನೇ ಅಧ್ಯಾಯದಲ್ಲಿ 30ನೇ ಶ್ಲೋಕದವರೆಗೂ ಭಗವಂತ ಹೇಳಿದ್ದಾನೆ. ಆತ್ಮ ಅಂತಂದರೆ ಏನು ಅನ್ನೋದು ನಮಗೆ ಇಲ್ಲಿಗೆ ಗೊತ್ತಾಗಬೇಕು ಸರಿಯಾಗಿ. ಯಾಕಂದರೆ ಇದು 2ನೇ ಚಾಪ್ಟರ್ ತುಂಬ ಇಂಪಾರ್ಟೆಂಟ್. ಅದಕ್ಕೆ 2ನೇ ಅಧ್ಯಾಯವನ್ನು ಮತ್ತೆ 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 ಕೇಳಿ. ಪ್ರತಿ ದಿವಸ ಒಂದು ಶ್ಲೋಕವನ್ನು, ಬೇರೆ ಅಧ್ಯಾಯದ ಶ್ಲೋಕವನ್ನು ಕಂಟಿನ್ಯೂಸ್ ಆಗಿ ಒಂದೊಂದಾಗಿ ಕೇಳ್ಕೊಂಡು ಹೋದರೂ ಕೂಡ 2ನೇ ಅಧ್ಯಾಯದಲ್ಲಿ ಆತ್ಮಜ್ಞಾನದ ಬಗ್ಗೆ ಏನು ಹೇಳಿದಾರೋ ಆ ಒಂದು ಶ್ಲೋಕಗಳನ್ನು ಮತ್ತೆ ಮತ್ತೆ ಕೇಳಿದಾಗ ನಮಗೆ ಅದರ ಒಂದು ಅರ್ಥ ಏನು ಅನ್ನೋದು ಸ್ವಲ್ಪ ಮಟ್ಟಿಗಾದರೂ ನಮ್ಗೆ ಅರ್ಥ ಆಗುತ್ತೆ. ಈಗ ನಾವು ನೋಡಿ 2-3 ಸರಿ ಅದನ್ನು ಕಂಪ್ಲೀಟಾಗಿ ಓದಿದ್ರಿಂದ ಆತ್ಮ ಅಂತಂದರೆ ಏನು ಅಂತ ಒಂದು ಚೂರಾದರೂ ಸುಳಿವು ನಮಗೆ ಸಿಕ್ಕಿದೆ ಅಲ್ವಾ. ಸೊ ಅದು ನಮ್ಮ ಮೈಂಡಲ್ಲಿ ಪರ್ಫೆಕ್ಟ್ ಆಗಬೇಕು. ಯಾವಾಗ ಅದು ಗುರು ಕೃಪೆ, ಆ ಭಗವಂತನ ಕೃಪೆ ನಮಗಾಗುತ್ತೋ ಆಗ ನಿಜವಾಗ್ಲೂ ನಮ್ಗೆ ಆತ್ಮಜ್ಞಾನ ಬಂದೇ ಬರುತ್ತೆ. ಅಲ್ಲಿವರೆಗೂ ನಮ್ಮ ಒಂದು ಪ್ರಯತ್ನ ಏನಿದೆಯೋ, ನಮ್ಮ ಸಾಧನೆ ಏನಿದೆಯೋ ಅದನ್ನು ನಾವು ಮಾಡ್ತಾ ಇರಬೇಕು. ಮುಂದಿನ ಪ್ರಶ್ನೆಗಳನ್ನು ನಾವು ಮುಂದಿನ ಭಾಗದಲ್ಲಿ ತಿಳ್ಕೊಳ್ಳೋಣ. ಹರೇ ಕೃಷ್ಣ.